ಮರಿಗೆ ಹಾಗೂ ಕೋಳಿಗೆ ಯಾವ ಹಂತದಲ್ಲಿ ಯಾವ್ಯಾವ ಕಾಯಿಲೆ ಬರುತ್ತೆ, ಅದಕ್ಕೆ ಯಾವ ಥರದ ಟ್ರೀಟ್ಮೆಂಟ್, ಲಸಿಕೆಗಳು, ವ್ಯಾಕ್ಸಿನ್ ಏನೇನು ಮಾಡಬೇಕು ಅಂತ ನಿಮಗೆ ಬ್ರೀಫ್ ಹೇಳ್ತಾ ಹೋಗ್ತೀನಿ. ಈಗ ಮರಿ ಹುಟ್ಟಿದ ಮೊದಲೇ ದಿವಸ ಈಗ ತಾಯಿ ಕೋಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ನೀವು ಅನ್ಕೊಂಡ್ರೆ ಚಿಕ್ಸಿಗೆ ಅದು ಬರಬಾರ್ದು ಅಂತೇಳಿ ಆಂಟಿಬಯೋಟಿಕ್ ಕೊಡಿ. ಯಾವುದೋ ಒಂದು ಆಂಟಿಬಯೋಟಿಕ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಇಂಥದೇ ಕಂಪ್ನಿಯಿಂದ ರೆಫರ್ ಮಾಡಲ್ಲ, ಬಟ್ ನಾವು ಯೂಸ್ ಮಾಡ್ತಿರೋದು ನ್ಯೂಡ್ ಎಕ್ಸ್ಪೋರ್ಟ್ ಅಂತ ಬರುತ್ತೆ ಆಂಟಿಬಯೋಟಿಕ್, ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ 3, 4, 5, 6ನೇ ದಿನ ಬೆಳಿಗ್ಗೆ ಹೊತ್ತು ಇಮ್ಯುನೇ ಕೇರ್ ಕೊಡಿ, ಸಂಜೆ ಹೊತ್ತು ಎಂಡ್ರೋಫ್ಲೆಕ್ಸಿನ್ ಕೊಡಿ. ಇನ್ನು 7ನೇ ದಿನ F1 ಐ ಡ್ರಾಪ್ಸ್ ಮಾಡಿ. ಆಮೇಲೆ 14ನೇ ದಿನ IBD ಪ್ಲಸ್ ಮಾಡಿ. ಇನ್ನು 21ನೇ ದಿನಕ್ಕೆ ಲೆಸೋಟೋ ಮಾಡಿ. ಇನ್ನು ತಿಂಗಳು 30ನೇ ದಿವಸಕ್ಕೆ ಡಿವಾರ್ಮಿಂಗ್ ಜಂತುಳಿದು ನಾವೆಲ್ಲ ಅಲ್ಬೆಂಡಾಜೋಲ್ ಕಂಪ್ನಿ ಮಾಡ್ತೀವಿ. ಇಷ್ಟನ್ನ ನೀವು ವ್ಯಾಕ್ಸಿನ್ ಮಾಡಿ. ಇಷ್ಟನ್ನ ನೀವು ವ್ಯಾಕ್ಸಿನ್ ಮಾಡಿದ್ರೆ ಏನಂತಂದರೆ ಫ್ಯೂಚರ್ಲಿ ಏನಾದರೂ ಅಂದರೆ ದೊಡ್ಡ ಕೋಳಿಗೆ ಏನಾದರೂ ನಿಮಗೆ ಕಾಯಿಲೆ ಗೀಲಿ ಏನಾದರೂ ಬಂತು ಅಂತಂದರೆ ಆದಷ್ಟು ನಿಮಗೆ ಅವಾಯ್ಡ್ ಆಗುತ್ತೆ. ನೀವು ಇದನ್ನ ಯಾವುದೇ ಮಾಡಿಲ್ಲ ಅಂತಂದರೆ 1 ತಿಂಗಳು 2 ತಿಂಗಳ ತನಕ ಕೋಳಿ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಕೊಕ್ಕರೆ ರೋಗ ಇದೆಲ್ಲ ಅಟ್ಯಾಕ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ಕೋಳಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ಸುಮ್ಕೆ ಸಾಯ್ತಾ ಹೋಗುತ್ತೆ. ಅದಕ್ಕೆ ನೀವು ಚಿಕ್ಸಲ್ಲಿ ಇದನ್ನ ನೀವು ಆದಷ್ಟು ನೀವು ವ್ಯಾಕ್ಸಿನ್ ನೋಡಿ. ಒಂದು ತಿಳ್ಕೊಳ್ಳಿ, ವ್ಯಾಕ್ಸಿನ್ ಅಂತಂದರೆ ಬೇರೆ ಏನೂ ಅಲ್ಲ, ಅದು ನೀವು ಮಾಡಿದ ವೈರಸ್ಸು ಬೇರೆ ಯಾವ್ದಾರ ಒಂದು, ಈಗ ಉದಾಹರಣೆ ನಮ್ಮ ಮನೆಗೆ ಯಾರೋ ಹೊಸಬು ಅಂದರೆ ನೀವು ಮನೆಯವ್ರು ಹೇಗೆ ಅಲರ್ಟ್ ಆಗಿರ್ತೀರ ಹಂಗೆ ಬೇರೆ ಹೊಸಕ್ಕೆ ನಿಮ್ಮ ಕೋಳಿಗೆ ಯಾವ್ದಾರೋ ಒಂದು ವೈರಸ್ ಬಂದರೆ ಅಲರ್ಟ್ ಆಗಿಲ್ಲ ಉದ್ದೇಶಕ್ಕೆ ವ್ಯಾಕ್ಸಿನ್ ಮಾಡೋದು ಬಿಟ್ಟರೆ ಬೇರೆ ಉದ್ದೇಶ ಇರಲ್ಲ. ನಾಟಿ ಕೋಳಿಗೆ ಇಷ್ಟು ಮಾಡಬೇಕು, ಅದು ಬಿಟ್ಟು ನೀವು ಬೇರೆ ಥರ ಈ ಬಾಯ್ಲರು ಅದು ಹಾಕಿದ್ರೆ ನೀವು ಬೂಸ್ಟರು ದಪ್ಪ ಆಗೋದು ಅದು ಇದು ಆ ಥರ ಯಾವುದೇ ಥರ ಮಾಡೋಂಗಿಲ್ಲ. ನಾಟಿ ಕೋಳಿ ನ್ಯಾಚುರಲ್ ಆಗಿ 5 ರಿಂದ 6 ತಿಂಗಳಲ್ಲಿ ಏನು ನ್ಯಾಚುರಲ್ ಆಗಿ ಬರುತ್ತೆ ಅದು ಬಂದರೆ ನಿಮಗೆ ಒಳ್ಳೆ ಮಾರ್ಕೆಟಿಂಗು. ನಾಟಿ ಕೋಳಿ ಇನ್ನೂ ಯಾವ ಥರ ಕಾಯಿಲೆ ಬರುತ್ತೆ ಅಂದರೆ ಈಗ ಪೌಲ್ ಪಾಕ್ಸ್ ಅಂತ ಬರುತ್ತೆ, ಕೋಳಿಗೆ ಸಿಡ್ಬು ಅಂತ. ಈಗ ಕಣ್ಣತ್ರ, ಈ ಮೂಗತ್ರ, ಈಗ ಬಾಯಿ ಹತ್ರ ಉಣ್ಣು ಟೈಪ್ ಆಗುತ್ತೆ, ಗುಳ್ಗುಳ್ಳೆ ಟೈಪು, ಅದು ಕಾಮನ್ ಬರುತ್ತೆ. ಅದು ಬಂದಾಗ ಸುಮ್ಮನೆ ಏನಾಗುತ್ತೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಬಂದಾಗ ಏನಾಗುತ್ತೆ ಅಂದರೆ ಕೋಳಿ ಸತವಚರಿಸೋದು ಏನಕ್ಕೆ ಸಾಯ್ತಿತ್ತು ಅಂದರೆ ಅದು ಕಾಯಿಲೆ ಸಾಯಲ್ಲ. ಈಗ ಕಣ್ಣತ್ರ ಮೂಗತ್ತಾದರೆ ಕಣ್ಣು ಕಾಣಿಸ್ದಂಗೆ ಆಮೇಲೆ ಬಾಯಿ ಓಪನ್ ಮಾಡೋಂಗೆ ಸಾಯೋದು ಬಿಟ್ಟರೆ ಬೇರೆ ಉದ್ದೇಶ ಸಾಯಲ್ಲ. ಅದಕ್ಕೆ ಪೆಂಡಿಸ್ಟೈನ್ SH ಅಂತ ಒಂದು ಆಯಿಂಟ್ಮೆಂಟ್ ಬರುತ್ತೆ. ಆ ಆಯಿಂಟ್ಮೆಂಟ್ ಹಚ್ಚಿದ್ರೆ ನಿಮಗೆ ಕ್ಲಿಯರ್ ಆಗಿ ಒಂದು 5-4 ದಿನ ಹಚ್ಚಿರೋ ಅದು ಹೋಗುತ್ತೆ. ಇಲ್ಲ ನ್ಯಾಚುರಲ್ ಆಗಿ ಇಟ್ಬೇಕು ಅಂದರೆ ಈಗ ಉಪ್ಪು, ಕೊಪ್ಪೆ ಎಣ್ಣೆ, ಈಗ ಅರಷ್ಟು ಪುಡಿ ಇದನ್ನ ಹಚ್ಚಿರೋ ನಿಮಗೆ ಹೋಗುತ್ತೆ. ಇನ್ನು ಕೊಕ್ಕರೆ ರೋಗ ಬಂದರೆ ರಾಣಿಕಿಟ್ ಯಾವ್ದಾರ ಒಂದು ಇದನ್ನ ಮಾಡಿ ಅಂದರೆ ಲಸಟ ಮಾಡಿ, ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಇನ್ನು ಲೆಗ್ ವೀಕ್ನೆಸ್ ಬಂದರೆ ಯಾವುದೋ ಒಂದು ಕ್ಯಾಲ್ಸಿಯಂ ಕೊಡಿ. ಇಷ್ಟೆಲ್ಲ ಸಮಸ್ಯೆಗಳು ಯಾವ್ದಾರ ಒಂದು ಬರ್ಡ್ಸ್ ವೀಕ್ ಆಗ್ತಾಯಿದೆ ಅಂತಂದರೆ ಓಸ್ಟೋವೆಟ್ 4 ವಿಮ್ರಾಲ ಅಂತ ಒಂದು ಲಿಕ್ವಿಡ್ ಲಿಕ್ವಿಡ್ ಬರುತ್ತೆ. ನೀವು ಅದು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು 1 ಲೀಟ್ರಿಗೆ ಒಂದು 2 ml or 3 ml ಹಂಗೆ ಒಂದು 3-4 ದಿನ ನೀವು ಕೊಟ್ಟರೆ ನಿಮಗೆ ಕೋಳಿ ಅದರ ಕ್ಯಾಲ್ಸಿಯಂ ಕೊಡ್ತಾ ಇದ್ರು, ಕಾಲು ಎಳ್ದಾಡ್ತಾ ಇದ್ರೆ ಅದು ಆಕ್ಟಿವ್ ಇಲ್ಲ ಅಂತಂದರೆ, ಆಮೇಲೆ ಡೈಜೆಷನ್ ಚೆನ್ನಾಗ್ತಿಲ್ಲ, ಮರಿಗೂ ಮೇಯ್ತಿಲ್ಲ ಅಂತಂದರೆ ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲ ಇನ್ನು ನ್ಯಾಚುರಲ್ ಮಾಡ್ತೀನಿ ಅಂತಂದರೆ ಇಲ್ಲ ನುಗ್ಗೆ ಸೊಪ್ಪು ಕೊಡಿ ಡೈಲಿ, ಇಲ್ಲ ಅಂದರೆ ಬೇವಿನ ಸೊಪ್ಪು ಕೊಡಿ, ಇಲ್ಲ ಶುಂಠಿ, ಬೆಳ್ಳುಳ್ಳಿ ಈ ಥರ ಎಲ್ಲ ನೀವು ಕೊಡ್ತಾ ಹೋದರೆ ಅಟ್ಲೀಸ್ಟ್ ವಾರಕ್ಕೆ 1 ಟೈಮ್ ಇಲ್ಲ 2 ಟೈಮು ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಎಲ್ಲ ಕೊಡ್ತಾರೆ. ನಿಮಗೆ ಅದು ಡೈಜೆಷನ್ ಚೆನ್ನಾಗುತ್ತೆ, ಕೋಳಿ ಆರೋಗ್ಯವಾಗಿರುತ್ತೆ. ನೋಡಿ, ಕೋಳಿಗೆ ಕಾಯಿಲೆ ಬರೋದು ಸಹಜ, ಕಾಯಿಲೆ ಬರದೇ ಇರೋ ಮರಿನ ಯಾರೂ ಕೊಡೋಕ್ಕಾಗಲ್ಲ. ಹಾಗಾಗಿ ಕೋಳಿಗೆ ಕಾಯಿಲೆ ಬರೋದು ಸಹಜ. ಅದು ಬಂದಾಗ ನೀವು ಪ್ರಿಕಾಷನ್ ಆಗಿ, ಈಗ ನೋಡಿ ಫಸ್ಟ್ ಕೋಳಿ ಒಂದು ಕಾಯಿಲೆ ಬಂತು, ಅದಕ್ಕೆ ನೀವು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅದನ್ನು ನೀವು ಸಪ್ರೇಟ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಕೊಡಿ, ಅವಾಗ ಅದು ಕ್ಲಿಯರ್ ಆಗುತ್ತೆ. ನೀವು ಅದು ಗುಂಪಳಿಗೆ ಬಿಟ್ಕೊಂಡು ಏನೇ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಅದೇ ನೀರು ಕುಡಿತಾ ಇರ್ತೈತೆ, ಅಲ್ಲೇ ಫೀಡ್ ತಿಂತಾ ಇರುತ್ತೆ, ಅಲ್ಲೇ ಕಸ ಇರ್ತಾ ಇರುತ್ತೆ, ಆ ಎಂಜಿಲನ್ನು ಬೇರೆ ತುಳಿತಾ ಇರುತ್ತೆ, ನೀರು ಕುಡಿತಾ ಇರುತ್ತೆ, ಒಂದಕ್ಕೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದಕ್ಕೆ ಮಾಡ್ಕೊಂತಂದ್ರೆ ಸಪ್ರೇಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತ ಕ್ಲಿಯರ್ ಆಗುತ್ತೆ. ಕೋಳಿ ಸಾಕಾಣಿಕೆ ಮಾಡುವಂಥ ರೈತರಲ್ಲಿ ನಾನೊಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ತಿದ್ದೀರಾ, ಅದಕ್ಕೆ ನಿಮಗೆ ಸಪೋರ್ಟಿಂಗ್ ಬೇಕಾಗುತ್ತೆ. ಯಾವ ಥರ ಅಂತ, ಈಗ ರೋಗ ರುಜಿನಗಳು ಬಂದರೆ ನಿಮಗೆ ಯಾವ ಥರ ಅನ್ನೋದ್ರ ಬಗ್ಗೆ ಅದಕ್ಕೆ ಪಶುಸಂಗೋಪನಾ ಇಲಾಖೆಯಲ್ಲಿ ನಿಮಗೆ ವೆಟರ್ನರಿ ಡಾಕ್ಟರ್ಗಳದ್ದು, ಆಮೇಲೆ ಪ್ರೊಫೆಸರ್ಗಳದ್ದು, ಸೈಂಟಿಸ್ಟ್ಗಳು ಇಂಥರ ಲಿಂಕ್ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ, ಈಗ ನಿಮಗೆ ಸುಮಾರು 1 ತಿಂಗಳಲ್ಲಿ ವರ್ಷಕ್ಕೆ ಒಂದೊಂದು ಥರ ಒಂದೊಂದು ಕಾಯಿಲೆ ಬರ್ತಾ ಇರುತ್ತೆ. ಅವಾಗ ನೀವು ಯಾರನ್ನ ರೆಫರ್ ಮಾಡಬೇಕು, ಯಾರನ್ನ ಅಡ್ವೈಸ್ ತಗೋಬೇಕು ಅಂತ ನಿಮ್ಗೆ ಗೊತ್ತಿರೋ. ಅದಕ್ಕೆ ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಳ್ಳಿ. ಅದಕ್ಕೆ ಮುಖ್ಯವಾಗಿ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ನಮಗೆ ಸಪೋರ್ಟಿಗಾಗಿ ಇಲ್ಲೇ ಲೋಕಲ್ ಆದಂಥ ಡಾಕ್ಟರ್ ಗೋವಿಂದಪ್ಪ ಸರು, ಆಮೇಲೆ ಶಿವಮೊಗ್ಗದಲ್ಲಿ ಕೃಷ್ಣಮೂರ್ತಿ ಸರು, ಆಮೇಲೆ ಡಾಕ್ಟರ್ ವೀರಣ್ಣ ಸರ್. ನಾವು ಏನಕ್ಕೆ ಹೇಳ್ತೀವಿ ಅಂತಂದರೆ, ಲಾಸ್ಟ್ ಟೈಮ್ ನಾವು ಫಾರಮಲ್ಲಿ ಒಂದ್ಸತಿ ಕೋಳಿದು ಯಾಕೆ ಇಳುವರಿ ಬರ್ತಾ ಇರಲ್ಲ, ಅವಾಗ ನಾವು ಹಿಂಗೆ ಪರಿಚಯ, ನಮ್ಮ ಕೃಷ್ಣ ಸರ್ ಪರಿಚಯ ಆದರು. ಅವ್ರು ಸರ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಈ ಏನೇನು ಪ್ರಾಬ್ಲಮ್ ಅಂತ ಸಜೆಸ್ಟ್ ಮಾಡಿದ್ರು. ಆ ಸಜೆಸ್ಟ್ ಮಾಡಿದ್ರು ಇದುವರೆಗೂ ಸಹ ನಮ್ಮ ಫಾರಮಲ್ಲಿ ಒಂದು ಹುಂಜ ಆಗಲಿ, ಒಂದು ಆಟಗಳಾಗಲಿ ನಾವು ಚೇಂಜ್ ಮಾಡಬೇಕು, ಏನೋ ಒಂದು ಆಲ್ಟ್ರೇಷನ್ನು ಶೆಡ್ಡಿಂದ ಆಗಿರ್ಬೋದು, ಒಳಗಡೆ ಮರಿ ಮಾಡಿಸೋದು, ಬ್ರೂಡಿಂಗ್ದು, ಆಮೇಲೆ ಮರಿನ ಯಾವ ಥರ ನಿರ್ವಹಣೆ ಮಾಡಬೇಕು, ಪ್ರತಿಯೊಂದಕ್ಕೂ ಸಹ ನಾನು ಸರ್ ಸಜೆಷನ್ ಇದ್ಮೇಲೆ ಏನೂ ಮಾಡಲ್ಲ. ಅದಕ್ಕೆ ಮೇನ್ ನಮ್ಗೆ ಎಷ್ಟು ಸಪೋರ್ಟಿಂಗ್ ಇದೆ ಅಂತಂದರೆ, ನಾವು 100ಕ್ಕೆ 99 ಭಾಗ ನಾವು ಇಲ್ಲಿ ವರ್ಕ್ ಮಾಡಿದಾಗಿದೆ, ಇನ್ನು 1% ವ್ಯಾಕ್ಸಿನ್ ಪ್ರತಿಯೊಂದು ನಮ್ಮ ಸರ್ದು ಒಂದು ಸಪೋರ್ಟಿಂಗ್ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರು ಸಹ ರೈತ ಅಷ್ಟೇ ನಿಮ್ಮ ಪಶು ವೈದ್ಯಾಧಿಕಾರಿಗಳ ಜೊತೆ ಒಳ್ಳೆ ಒಂದು ಉತ್ತಮವಾದಂಥ ಒಂದು ಬಾಂಧವ್ಯನ ಇಟ್ಕೋಬೇಕು ಅಂತ ನನ್ನ ಒಂದು ಮನವಿ. ಸರ್ಕಾರ
ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಆಮೇಲೆ ಮೀನು ಸಾಕಾಣಿಕೆ ಇಂಥದ್ರ ಬಗ್ಗೆ ರೈತರ ಬಗ್ಗೆ ಅರಿವು ಮೂಡಿಸಬೇಕು, ಅದಕ್ಕೆ ಉತ್ತೇಜನ ಕೊಡಬೇಕು ಅಂತೇಳಿ ಸುಮಾರು ವರ್ಷಕ್ಕೆ ಪ್ರತಿ ತಿಂಗಳು ಎಲ್ಲ 2 ತಿಂಗಳು 3 ತಿಂಗಳು ಸದ್ಯ ಟ್ರೈನಿಂಗ್ ಕೊಡ್ತಾ ಇರುತ್ತೆ. ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅದು ಸರ್ಕಾರ ಭರಿಸ್ತಾ ಇರುತ್ತೆ. ಬಟ್ ರೈತರು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಸುಮ್ಮನೆ ಏನೋ ಒಂದು ಟ್ರೈನಿಂಗ್ ಕೊಡ್ತಾರೆ, ಏನೋ ಒಂದು ಇದು ಮಾಡ್ತಾರೆ, ಫ್ರೀ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿ ಸುಮ್ಮನೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದಷ್ಟು ನಿಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ, ಆಮೇಲೆ ಪಶುಸಂಗೋಪನಾ ಕೇಂದ್ರ, ತೋಟಗಾರಿಕೆ ಇಲಾಖೆ ಇಂಥರ ನೀವು ಕಾಂಟ್ಯಾಕ್ಟ್ ಇದ್ದಾಗ ಅಲ್ಲಿ ಹೋಗಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅಲ್ಲಿ ತರಬೇತಿ ಪಡ್ಕೊಂಬಂದ್ರೆ ನೋಡಿ, ನೀವು ಎಷ್ಟೇ ನಾಲೆಜ್ ಪಡ್ಕೊಳ್ಳಿ, ಬಟ್ ಇದು ಪ್ರಾಕ್ಟಿಕಲ್ಗೂ ಥಿಯರಿಗೂ ವ್ಯತ್ಯಾಸ ಇರುತ್ತೆ. ನೀವು ಥಿಯರಿ ಕ್ಲಾಸಿಗೆ ಹೋದಾಗ ನಿಮಗೆ ಗೊತ್ತಿಲ್ಲ ವಿಚಾರನ ತಿಳ್ಕೊಬೋದು. ಯಾಕೆಂದರೆ ನನ್ನ ಅನುಭವ ಹೇಳ್ತೀನಿ, ನಾನು ಕೋಳಿ ಸಾಕಾಣಿಕೆ ಮಾಡಿ 4 ವರ್ಷ ಆದಮೇಲೆ ನಮಗೆ 7 ದಿವಸದ ಒಂದು ಕೋಳಿ ಸಾಕಾಣಿಕೆ ಬಗ್ಗೆ ಟ್ರೈನಿಂಗ್ ಕೊಟ್ಟು, 2 ದಿವಸದ ಕುರಿ ಸಾಕಾಣಿಕೆ ಬಗ್ಗೆ ಟ್ರೈನಿಂಗ್ ಕೊಟ್ಟು, ಅಲ್ಲಿ ತಿಳ್ಕೊಂಡಿದ್ದ ವಿಚಾರಗಳು ಬೇರೆ. ಅಲ್ಲಿ ನೀವು ತಿಳ್ಕೊಂಡಿದ್ದು ಅಂತ ನೀವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಪ್ರಾಯೋಗಿಕವಾಗಿ ಏನು ಕೋಳಿ ಸಾಕಾಣಿಕೆ ಮಾಡ್ತೀರಾ, ನೀವು ಅದನ್ನ ಇಲ್ಲಿ ಬಂದು ಅಳವಡಿಸಿದಾಗ ನೀವು ಇನ್ನೂ ಸಹ ಹೆಚ್ಚು ನಿಮ್ಮಲ್ಲಿ ಇದು ಶ್ರಮದ ಜೊತೆಗೆ ನೀವು ತಿಳ್ಕೊಂಡು ನಾಲೆಡ್ಜನ್ನ ಅಳವಡಿಸಿದಾಗ ನೀವು ಇನ್ನೂ ಹೆಚ್ಚು ರೀತಿಯಲ್ಲಿ ಇದನ್ನ ನೀವು ಬೆಳೆಸ್ತಾ ಹೋಗ್ಬೋದು. ಪ್ಲಸ್ ಆಮೇಲೆ ನಿಮಗೆ ಎಲ್ಲ ರೀತಿಯ ಒಂದು ನಾಲೆಡ್ಜ್ ಬರುತ್ತೆ. ಪ್ಲಸ್ ಇಲ್ಲಿ ನಿಮ್ಮ ಫಾರ್ಮ್ ಹತ್ರ ಯಾರಾದ್ರೂ ನೋಡಕ್ ಬಂದವರಿಗೆ ನೀವು ಹೇಳ್ಕೊಡಕ್ಕೂ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ನಿಮಗೆ ನಾಟಿ ಕೋಳಿಗೂ ಬೇರೆ ಕ್ರಾಸ್ ತೋಟಿಗೂ ನಿಮಗೆ ಕೆಲವರಿಗೆ ವ್ಯತ್ಯಾಸ ಗೊತ್ತಿರುತ್ತೆ. ಈಗ ನಾಟಿ ಕೋಳಿ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಕಾಳು ತುಂಬಾ ತೆಳು ಇರುತ್ತೆ. ಆಮೇಲೆ ಅದ್ರ ಬಾಡಿ ವೇಟ್ ಯಾವಾಗಲೂ ಹುಂಜುಗಳದ್ದು 2.5 kg 2.25 kg ಮೇಲೆ ದಾಟಲ್ಲ. ಯಾಟೆಗಳದ್ದು ಅಷ್ಟೇ 1.5 1.25 ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂತಂದ್ರೆ 2 kg ತನಕ ದಾಟಲ್ಲ. ಆಮೇಲೆ ಅದು ಕೂಗೋ ನಾಟಿ ಕೋಳಿ ಹುಂಜುಗಳದ್ದು ನೋಡಿ, ಅದು ಬಾಸಿಂಗ್ ಅಂತ ಏನು ಮೇಲೆ ಜುಟ್ಟು ಇರುತ್ತಲ್ಲ ಅದು ಫುಲ್ಲು ರೆಡ್ ಇರುತ್ತೆ. ಆಮೇಲೆ ಅದು ಕೂಗೋ ಶೈಲಿನೂ ಅಷ್ಟೇ, ಆಮೇಲೆ ಆಕ್ಟಿವೇಶನ್, ಆಮೇಲೆ ಕೆಲವು ಮುದ್ದೆ ಸಪ್ನಂಗೆ ಇರ್ತವೆ ಕೆಲವು ಕ್ರಾಸ್ ನಾಟಿಗಳು. ನಾಟಿ ಕೋಳಿ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ, ಅದು ಒಂದು ಜಾಗದಾಗ ಸುತ್ತರಿತಾನೇ ಇರುತ್ತೆ, ಅಷ್ಟು ಆಕ್ಟಿವ್ ಆಗಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ, ಇದು ನೋಡೋದೇ ಗೊತ್ತಾಗೋದು. ತಿನ್ನಂತ ಗ್ರಾಹಕರು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಅದನ್ನ ನೀವು ಕಟ್ ಮಾಡೋದ್ರೆ ಗೊತ್ತಾಗುತ್ತೆ. ನಾಟಿ ಕೋಳಿದು ಮಸಲ್ಸ್ ಏನು ಮಾಂಸ ಇದೆ ಫುಲ್ ಹಾರ್ಡ್ ಇರುತ್ತೆ. ಆಮೇಲೆ ಅದನ್ನ ತಿನ್ಬೇಕಾದ್ರೆ ಟೇಸ್ಟ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ನಾಟಿ ಕೋಳಿ ಅಲ್ವಾ ಅಂತೇಳಿ. ಈಗ ಕ್ರಾಸ್ ನಾಟಿ ಏನಾಗುತ್ತೆ ನಿಮಗೆ ಅದು ಬಾಯಿ ಟೇಸ್ಟ್ ಬರುತ್ತೆ. ನಾಟಿ ಒರಿಜಿನಾಲಿಟಿ ಅದು ಯಾವತ್ತೂ ಕಳ್ಕೊಳ್ಳೋದೇ ಅಲ್ಲ. ತೋಟದೊಳಗಡೆ ಶೆಡ್ ಮಾಡಿದ್ವಿ, ನಮ್ಮ ತೋಟದ 2 ಎಕರೆ ಇದೆ. 2 ಎಕರೆ ಸುತ್ತಲೂ ಮಾಡಿದ್ವಿ, ಫೆನ್ಸಿಂಗ್ ಮಾಡಿದ್ವಿ. ಈಗ ಕೋಳಿ ಹೊರಗಡೆ ಪೂರ್ತಿ ಬೆಳಗಿಂದ ಸಂಜೆ ತನಕ ಹೊರಗೆ ಕೋಳಿ ನಮ್ಮ ತೋಟದಲ್ಲಿ ಮೇಯ್ದಿಂದವ ಅದು ಕಸ ಏನಾಗುತ್ತೆ ನೇರವಾಗಿ ತೋಟದಾಗ ಬೀಳೋದ್ರಿಂದವ ಅವತ್ತು ನಮ್ಮ ತೋಟದ ಇಳುವರಿಯಿಂದ ಚೆನ್ನಾಗಿ ಬರ್ತದೆ. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಕೋಳಿ ಫಾರ್ಮ್ ಮಾಡೋಕ್ಕಿಂತ ಮುಂಚೆ ನಮ್ಮ ತೋಟದಲ್ಲಿ 10 ರಿಂದ 12 ಕ್ವಿಂಟಲ್ ಒಣಡಿಕೆ ಆಗೋದು. ಈಗ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಿದ ಮೇಲೆ 13 ರಿಂದ 14 ಕ್ವಿಂಟಲ್ ಒಣಡಿಕೆ ಆಗ್ತಾಯಿದೆ. ಪ್ಲಸ್ ನಾವು ಇದುವರೆಗೂ ಸಹ ಇಲ್ಲಿಗೆ 7ನೇ ವರ್ಷದಲ್ಲಿ 1 ವರ್ಷನೂ ಸಹ ನಾವು ಸೀಮೆ ಗೊಬ್ಬರ ಹಾಕಿಲ್ಲ. 100 ml ನಾವು ಕಳೆನಾಶಕ ಮಾಡಿದಂಗೆ ತೋಟನ ಇಳುವರಿ ಚೆನ್ನಾಗೇ ಮಾಡ್ತಾ ಇದ್ವಿ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ತೋಟಕ್ಕೆ ಹಾಕುವಂಥ ರಾಸಾಯನಿಕ ಗೊಬ್ಬರ, ಆಮೇಲೆ ಹಾಕುವಂಥ ಫರ್ಟಿಲೈಸರ್ಸು, ಆಮೇಲೆ ಕೆಮಿಕಲ್ ಇದೆಲ್ಲ ನಿಮಗೆ ಕಡಿಮೆಯಾಗಿ ನಿಮಗೆ ಏನಾಗುತ್ತೆ ಅಂದರೆ ರೈತರಿಗೆ ಖರ್ಚು ಕಡಿಮೆಯಾಗಿ ನಿಮಗೆ ಆದಾಯ ಏನಾಗುತ್ತೆ, ಸ್ವಲ್ಪ ಮಟ್ಟಿನ ಆದಾಯ ಸ್ವಲ್ಪ ಇದರಲ್ಲಿ ಆದಾಯನೂ ಸಹ ಇದೇ ಬರುತ್ತೆ ನಿಮಗೆ.